ನಮಸ್ಕಾರ ನ್ಯೂಸ್ 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಂಗಳೂರಲ್ಲಿ ಮತ್ತೊಬ್ಬ ಶಂಕಿತನನ್ನ ಬಂಧಿಸಲಾಗಿರುವಂತದ್ದು. ಜಾರ್ಖಂಡ್ನ ಗುಲಾಮ್ ಮುಸ್ತಾಫನನ್ನ ಬಂಧಿಸಲಾಗಿದೆ. ನಕಲಿ ರೈಲು ಟಿಕೆಟ್ ಮಾರ್ತಿದ್ದಂತ ಸಂದರ್ಭದಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಜಾರ್ಖಂಡ್ನ ಗುಲಾಮ್ ಮುಸ್ತಾಫನನ್ನ ಬಂಧಿಸಿದ್ದಾರೆ ಪೊಲೀಸರು. ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾದಂತ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈತನನ್ನ ಬಂಧಿಸಿರುವಂತಹ ಸಂದರ್ಭದಲ್ಲಿ ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾನೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. 2017ರಿಂದ ಈವರೆಗೂ ಕೃತ್ಯವೆಸಗಿರುವಂತಹ ಸಾಧ್ಯತೆ ಇದೆ ಅಂತ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಮುಸ್ತಾಫಾ ಬಳಿ ದಾಖಲೆ ಮಾಹಿತಿ ಕಂಡು ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಫೇಕ್ ANMS ಸಾಫ್ಟ್ವೇರ್ ಅನ್ನ ಡೆವಲಪರ್ ಆಗಿದ್ದಾನೆ ಈತ. IRCTC ನಕಲಿ ID ಕಾರ್ಡ್ ಅನ್ನ ತಯಾರಿಕೆ ಕೂಡ ಮಾಡ್ತಾ ಇದ್ದಂತೆ. ರಾಜಗೋಪಾಲ ನಗರ ಮಸೀದಿಯಲ್ಲಿ ಈತ ವಾಸವನ್ನ ಮಾಡ್ತಾ ಇದ್ದಂಥದ್ದು. ಈತ ಲ್ಯಾಪ್ಟಾಪ್ ಮೊಬೈಲ್ಗಳಲ್ಲಿ ಸ್ಫೋಟಕ ಮಾಹಿತಿ ಇದೆಯಂತೆ. ನಿಷೇಧಿತ ಜಾಲತಾಣದಲ್ಲಿ ಸಕ್ರಿಯನಾಗಿದ್ದಂತೆ ಮುಸ್ತಾಫಾ. ಪಾಕ್ ಮೂಲದ ಡಾರ್ಕ್ ನೆಟ್ ಮೂಲಕ ಸಕ್ರಿಯವಾಗಿ ಈತ ಅದರಲ್ಲಿ ಅಂದ್ರೆ ಕಾರ್ಯಚಟುವಟಿಕೆಯನ್ನ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಪಾಕ್ ಮತ್ತು ಬಾಂಗ್ಲಾ ಉಗ್ರರ ಜೊತೆ ನಂಟಿನ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸರ್ಕಾರಿ ವೆಬ್ಸೈಟ್ ಹ್ಯಾಕ್ ಅನ್ನ ಕೂಡ ಮಾಡ್ತಾ ಇದ್ದಂತೆ ಮುಸ್ತಾಫಾ. ಬಳಿಕ ಉಗ್ರರಿಗೆ ಮಾಹಿತಿಯನ್ನ ನೀಡಿರುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಪೊಲೀಸರು ಈ ಒಂದು ನಿಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ನೋಡಿದಿರಾ, ಸುಮಾರು 17 ಜನರ ವಿರುದ್ಧ FIR ದಾಖಲಾಗಿದೆ. ಶಂಕಿತ ಉಗ್ರರು ಅಂತ ಹೇಳಿ ಅದರಲ್ಲಿ 5ರನ್ನ ಬಂಧಿಸಲಾಗಿರುವಂತದ್ದು. ಮೆಹಬೂಬ್ ಪಾಷಾ ಸೇರಿದಂತೆ 5ರನ್ನ ಬಂಧಿಸಿಯಾಗಿದೆ. ಮತ್ತೊಬ್ಬ ಭಯೋತ್ಪಾದಕ ಆದಿತ್ಯ ರಾವ್ನನ್ನ ಕೂಡ ಈಗ ಆಲ್ರೆಡಿ ಪೊಲೀಸರು ಬಂಧಿಸಿರುವಂತದ್ದು ನಿಮಗೂ ಕೂಡ ಗೊತ್ತಿದೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಆ ರೀತಿಯಾದಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು, ನೋಡ್ತಾ ಇದೀವಿ ಉಗ್ರ ಚಟುವಟಿಕೆಗಳು ಹಾಗೆ ಅಂದ್ರೆ ಇಲ್ಲಿ ವಿಧ್ವಂಸಕ ಕೃತ್ಯವನ್ನ ಎಸಗುವಂತ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತದ್ದು. ಈಗ ಮತ್ತೊಬ್ಬನನ್ನ ಬಂಧಿಸಲಾಗಿದೆ. ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ ಈತನ ಬಗ್ಗೆ? ಖಂಡಿತ ಪೃಥ್ವಿ, ಬೆಂಗಳೂರು ನಗರ ಇತ್ತೀಚಿನ ದಿನಗಳಲ್ಲಿ ಶಂಕಿತ ಉಗ್ರ ತಾಣವಾಗಿದೆಯಾ ಅನ್ನೋಂತಹದ್ದು ಕೂಡ ಗೊತ್ತಾಗ್ತಿದೆ. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಮೊನ್ನೆ ಅಷ್ಟೇ ಗುರಪ್ಪನಪಾಳ್ಯದಲ್ಲಿ ಶಂಕಿತ ಉಗ್ರರನ್ನು ಬಂಧಿಸಿದ್ರೆ, ಈಗ ರೈಲ್ವೆ ಪೊಲೀಸರು ಬಂಧಿಸಿರುವಂತಹ ಆರೋಪಿಯಿಂದಲೂ ಕೂಡ ಅಷ್ಟೇ ಕೆಲವೊಂದು ಸಾಕಷ್ಟು ಸ್ಫೋಟಕ ಮಾಹಿತಿ ಕೂಡ ಲಭ್ಯವಾಗಿದೆ. 2017ರಿಂದಲೂ ಕೂಡ ಅಷ್ಟೇ ಕೆಲವೊಂದು ಬ್ಯಾಂಕ್ ನ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಈತ ಈ ಟಿಕೆಟ್ ಗಳನ್ನ ಬುಕ್ ಮಾಡಿ ಅವುಗಳನ್ನು ಕೂಡ ಅಷ್ಟೇ ಮಾರಾಟ ಮಾಡ್ತಿದ್ದ. ಜೊತೆಗೆ ಸರ್ಕಾರದ ಒಂದು ವೆಬ್ಸೈಟ್ ಗಳನ್ನು ಕೂಡ ಹ್ಯಾಕ್ ಮಾಡಿ ಕೆಲವೊಂದು ಸರ್ಕಾರದ ಮಾಹಿತಿಯನ್ನು ಕೂಡ ತೆಗೆದು ಈತ ಬೇರೆ ಕಡೆಗೆ ರವಾನೆ ಮಾಡ್ತಿದ್ದ ಅನ್ನುವಂತ ಒಂದು ಶಂಕೆ ಆಧಾರದ ಮೇಲೆ ರೈಲ್ವೆ ಪೊಲೀಸರು ಈತನನ್ನ ವಶಕ್ಕೆ ಪಡೆದಿದ್ರು. ತದನಂತರ ರಾಜಗೋಪಾಲ್ ನಗರ ಪೊಲೀಸರು ಕೂಡ ಅಷ್ಟೇ ಈತನನ್ನ ಕಸ್ಟಡಿಗೆ ಪಡೆದು ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಆತನ ಬಳಿ ಕೆಲವೊಂದು ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಫೋನ್ಗಳು ಸೀಸ್ ಆಗುತ್ತೆ. ಅದರಲ್ಲಿ ಕೂಡ ಸರ್ಕಾರಿ ವೆಬ್ಸೈಟ್ ಮತ್ತು ಈ ನಿಷೇಧಿತ ಒಂದು ಡಾರ್ಕ್ ವೆಬ್ಸೈಟ್ ಅನ್ನು ಕೂಡ ಅಷ್ಟೇ ಅದರ ಮುಖಾಂತರವಾಗಿ ಕೂಡ ಅಷ್ಟೇ ಕೆಲವೊಂದು ಮಾಹಿತಿಗಳನ್ನ ತೆಗೆದಂತಹ ಈತ ಅದನ್ನ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಅಷ್ಟೇ ರವಾನಿಸಿರುವಂತಹ ಒಂದು ಮಾಹಿತಿ ಈಗಾಗಲೇ ತನಿಖೆ ವೇಳೆಯಲ್ಲಿ ಬಯಲಾಗಿದೆ. ಜೊತೆಗೆ ಈತ ಕೆಲವೊಬ್ಬ ಉಗ್ರ ಸಂಘಟನೆಗಳೊಂದಿಗೆ ಕೂಡ ಅಷ್ಟೇ ನಿರಂತರ ಮೇಲ್ಗಳ ಮುಖಾಂತರವಾಗಿ ಸಂದೇಶಗಳನ್ನ ಮಾಡ್ತಿದ್ದ ಅನ್ನೋದು ಕೂಡ ಈಗಾಗಲೇ ರಾಜಗೋಪಾಲ್ ನಗರ ಪೊಲೀಸರ ಒಂದು ತನಿಖೆಯಲ್ಲಿ ಗೊತ್ತಾಗಿದೆ. ಜೊತೆಗೆ ಉಗ್ರ ಸಂಘಟನೆಗಳೊಂದಿಗೆ ಯಾವಾಗ ಈತನಿಗೆ ಲಿಂಕ್ ಇದೆ ಅನ್ನುವಂತಹ ಒಂದು ಮಾಹಿತಿ ಈಗಾಗಲೇ ಗೊತ್ತಾಯ್ತು. ಕೂಡಲೇ CCB ಪೊಲೀಸರು ಕೂಡ ಅಷ್ಟೇ ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡು ತನಿಖೆ ಮಾಡಲು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ರಾಜಗೋಪಾಲ್ ನಗರ ಪೊಲೀಸರು ಕೂಡ ಅಷ್ಟೇ ಪ್ರಾಥಮಿಕ ತನಿಖೆಯನ್ನ ಈಗಷ್ಟೇ ಮುಗಿಸಿದ್ದು. ರಾಜಗೋಪಾಲ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಮಸೀದಿಯಲ್ಲಿ ಇದ್ಕೊಂಡು ಈ ರೀತಿಯಂತ ಕೃತ್ಯಗಳನ್ನು ಈತ ಮಾಡ್ತಿದ್ದ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಆ ಒಂದು ಕಾರಣಕ್ಕೋಸ್ಕರ CCB ಪೊಲೀಸರು ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡು ಆತನನ್ನ ವಶಕ್ಕೆ ಪಡೆದು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ಸಾಧ್ಯತೆ ಇದೆ. ಜೊತೆಗೆ ಬೆಂಗಳೂರಿನಲ್ಲಿ ಹಿಂದೆ ಅರೆಸ್ಟ್ ಆಗಿದ್ದಂತಹ ಶಂಕಿತ ಉಗ್ರರಿಗೂ ಕೂಡ ಈತನಿಗೆ ಏನಾದ್ರೂ ಲಿಂಕ್ ಇದೆಯಾ, ಜೊತೆಗೆ ಯಾವ ವೆಬ್ಸೈಟ್ ಗಳ ಮುಖಾಂತರವಾಗಿ ಏನೆಲ್ಲಾ ಮಾಹಿತಿಯನ್ನ ಈತ ತೆಗೆದು ಬೇರೆಯವ್ರಿಗೆ ವರ್ಗಾವಣೆ ಮಾಡ್ತಿದ್ದ, ಕೆಲವು ಹಣದ ವ್ಯವಹಾರಗಳು ಕೂಡ ಅಷ್ಟೇ ಈತ ಬೇರೆಯವ್ರಿಗೆ ಮಾಡ್ತಿದ್ದ, ಜೊತೆಗೆ ಉಗ್ರರಿಗೂ ಕೂಡ ಅಷ್ಟೇ ಕೆಲವೊಂದು ಹಣದ ವಹಿವಾಟು ಕೂಡ ಅಷ್ಟೇ ಇಟ್ಕೊಂಡಿದ್ದ ಅನ್ನೋದು ಕೂಡ ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗಿದ್ದು ಪೊಲೀಸರು ಈಗ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಲು ಹೊರಟಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಿದೇಶಿ ಮಹಿಳೆ ಮೇಲೆ ಲೈಂಗಿಕ